ಫ್ರೆಂಡ್ಸ್ ತಿಂಡಿ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು 5 ನಿಮಿಷ ಅಲ್ಲೇ ಕೂತ್ಕೊಂಡು ಆನಂತರ ಮನೆಗೆ ಬಂದ್ವಿ ನಾವು. ಈಗ ಹೋಗ್ತಾ ಇದ್ದೀವಿ, ಅವರು ಮಲಗಿದ್ದಾರೆ, ಹಾಗಾಗಿ ಹೊರಗಡೆ ಹೋಗಿ ಬರೋಣ ಅಂತ. ಕೇಕ್ ಕೇಳ್ಕೊಬರೋಣ, ಹಾಗೆ ಕೊಟ್ಟಿಲ್ಲ ಆರ್ಡ್ರ್ ನಿನ್ನೆ, ಅದನ್ನು ಕೇಳಿಕೊಂಡು ಹಾಗೆ ಅವ್ರಿಗೇನಾದ್ರು ಗಿಫ್ಟ್ ತರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ಬರೋಣ. ಮಲಗಿದ್ದಾರೆ ಫ್ರೆಂಡ್. ಇವಾಗ ಈಗ ಮಲಗಿಲ್ಲ ಅಂದರೆ ನನಗೆ ಹೊರಗಡೆ ಹೋಗೋಕ್ಕಾಗಲ್ಲ, ಅದಕ್ಕೆ ಮಲಗಿಸ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ. ಇವತ್ತು ರಜಾ ಹಾಕ್ಕೊಂಡಿದ್ದಾರೆ, ಅವ್ರಿಗೆ ಹುಷಾರಿಲ್ಲ ಅಂತ, ಹಾಗಾಗಿ ಅವ್ರನ್ನ ಕಣ್ ತಪ್ಪಿಸೋದು ಭಾಳ ಕಷ್ಟ ಫ್ರೆಂಡ್ಸ್. ಏನು ಮಾಡಲಿ, ಹೋಗ್ತಾಯಿದ್ದೀನಿ ಇವಾಗ. ಈ ಬಿಸಿಲಲ್ಲಿ ಬರಬೇಕಲ್ಲ ಫ್ರೆಂಡ್ಸ್, ಆಲ್ರೆಡಿ ಟೈಮ್ ಆಗಿದೆ. 2 ಕಾಲು ಬಂದಿದ್ದೀನಿ ಬಿಸಿಲಲ್ಲಿ ನಡ್ಕೊಂಡು, ಅದಕ್ಕೆ ಸ್ವಲ್ಪ ಸುಸ್ತು. ಇಲ್ಲಿ ಗಿಫ್ಟ್ ಅಂಗಡಿ ಹುಡುಕಬೇಕು ಫ್ರೆಂಡ್ಸ್, ಎಲ್ಲಿ ಹುಡುಕೋದೋ ಗೊತ್ತಿಲ್ಲ. ಗಿಫ್ಟ್ ಅಂಗಡಿನೂ ಗೊತ್ತಿಲ್ಲ ನನಗೆ, ಹುಡುಕಬೇಕು. ಹುಡ್ಕೊತ ಹೋಗ್ತಾಯಿದ್ದೀನಿ. ಬಟ್ಟೆ ಅಂಗಡಿ ಫ್ರೆಂಡ್ಸ್, ಬಟ್ಟೆ ತೊಗೊಳಕ್ಕೆ ಕಾಸಿಲ್ಲ. ಏನು ಪಾಡು ಇದು, ಚಿಕ್ಕಾಗಿ ಏನಾದರೂ ಕೊಡ್ತೀನಿ ಫ್ರೆಂಡ್ಸ್. ನಾನು ಕೆಲಸಕ್ಕೆ ಹೋಗ್ತಿಲ್ಲ, ಬಟ್ ಏನಾದರೂ ಕೊಡಬೇಕಂತ ಆಸೆ, ಅದಕ್ಕೆ ಕೊಡೋಣ ಅಂತ. ಹತ್ರದಲ್ಲಿ ಹುಡ್ಕೋಕ್ಕಾಗಲ್ಲ ಫ್ರೆಂಡ್ಸ್, ಹುಡ್ಕೊಂತ ಹೋಗಬೇಕು. ಇಲ್ಲಿ ಯಾವುದೋ ಇದೆ, ಕೇಳೋಣ ಒಂದು ಮಾತು ಸಿಗುತ್ತಾ ಅಂತ. ದಯವಿಟ್ಟು ಯಾರು ಬೈಕೋಬೇಡಿ ಫ್ರೆಂಡ್ಸ್. ಪಾರ್ಟ್ 2 ಮಾಡೋಕ್ಕೆ ಕಾರಣ ವಿಡಿಯೋ ತುಂಬ ಲೆಂತ್ ಆಯಿತು ಅಂತ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ನಾನು ಗಿಫ್ಟ್ ಕೊಡೋದು ಅವ್ರಿಗೆ ಗೊತ್ತಿಲ್ಲ. ಗಿಫ್ಟ್ ತೊಗೊಂಡೋಗಿ ಸಂಜೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ಏನು ಹೇಳ್ತಾರೆ ಅಂತ ಸಂಜೆ ನೋಡೋಣ ಫ್ರೆಂಡ್ಸ್. ಇಲ್ಲ, ನೋಡ್ತಾ ಇದ್ದೀನಿ. ಎಷ್ಟಿದು ಗಿಫ್ಟ್ ಎಲ್ಲ ನೋಡ್ತಾ ಇದ್ದೆ ಫ್ರೆಂಡ್ಸ್, ಯಾವ ಥರ ಕೊಡೋಣ ಅಂತ. ಸೊ ನನಗಿಲ್ಲಿ ಯಾವುದೂ ಆ ಥರ ಇಷ್ಟ ಆಗ್ತಿರ್ಲಿಲ್ಲ, ಅದಕ್ಕೆ ಇನ್ನೂ ಹುಡುಕ್ತಾನೆ ಇದ್ದೀನಿ ಯಾವ ಥರ ಸಿಗುತ್ತೆ ಗಿಫ್ಟು ಅಂತ. ನನಗೆ ರಾಧಾಕೃಷ್ಣನ್ ಇಷ್ಟ ಆಯಿತು, ಸೊ ಕಾಸ್ಟ್ಲಿ ಆಗಿಬಿಡ್ತು, ಅದಕ್ಕೋಸ್ಕರ ನಾನು ತೊಗೊಳ್ಳಿಲ್ಲ ಅದನ್ನು. ಸೊ ಇನ್ನೆಲ್ಲ ಆಟ ಸಾಮಾನೆಲ್ಲ ಬರೀ ಆಟ ಸಾಮಾನು ಅದೇ ಥರ ಇದು. ನೆಕ್ಸ್ಟ್ ಈಗ ಗೊಂಬೆ ಡಾಲೆಲ್ಲ ಚೆನ್ನಾಗಿದೆ ನೋಡೋಕ್ಕೆ, ಅಂದರೆ ಅಷ್ಟು ಲೈಕ್ ಆಗ್ತಿಲ್ಲ. ಬರೀ ಇದರಲ್ಲಿ ಏನಾದರೂ ಹಾಕ್ಕೊಡ್ಬೋದು ಫ್ರೆಂಡ್ಸ್, ಅದರಲ್ಲೇನಿಲ್ಲ. ಬಟ್ ಗೊಂಬೆ ಆ ಥರ ಏನಾದರೂ ಕೊಡೋಣ ಅಂತ ಈ ಸತಿ, ಅದಕ್ಕೆ ನೋಡ್ತಾ ಇದ್ದೀನಿ. ಲಾಸ್ಟಿಗೆ ಫ್ರೆಂಡ್ಸ್ ನನಗೆ ಗೊಂಬೆನೇ ಇಷ್ಟ ಆಯಿತು, ಸೊ ಅದಕ್ಕೆ ಗೊಂಬೆನೇ ತೊಗೊಬಿಟ್ಟೆ. ಚೆನ್ನಾಗಿದೆ, ನೀವು ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೋಗಿ ಮನೇಲಿ ನೋಡಬೇಕು ಸಂಜೆ ಸರ್ಪ್ರೈಸ್ ಕೊಟ್ಟಾಗ ಏನು ಹೇಳ್ತಾರೆ ಅಂತ. ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅವ್ರಿಗೆ ಗಿಫ್ಟ್ನ. ಅವ್ರು ಮಲಗಿದ್ರು, ನಾನು ಕದ ಹಾಕ್ಕೊಂಡು ಬಂದೆ. ಹೋಗಿಲ್ಲ ಫ್ರೆಂಡ್ಸ್, ಇವತ್ತು ಅವರು ಕೆಲ್ಸಕ್ಕೆ ಹೋಗಿದ್ರೆ ನನಗೂ ಈಸಿ ಆಗೋದು, ಬಟ್ ಅವ್ರು ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು. ಅವ್ರಿಗೂ ಸ್ವಲ್ಪ ಫೀವರ್, ಶೀತ ಆಗಿಬಿಟ್ಟಿದೆ ಅವರಿಗೆ, ಹೋಗಿಲ್ಲ. ಬರ್ಡೇ ದಿವಸನೇ ಶೀತ ಆಗಿಬಿಟ್ಟಿದೆ ಅವರಿಗೆ, ಹಾಗಾಗಿ ಹೋಗಿಲ್ಲ. ನಿನ್ನ ಮನೆಗೆ ಹೋಗ್ತಾಯಿದ್ದೀನಿ, ಕೇಕ್ ಒಂದು ಕೇಳ್ಕೊಂಡು ಹೋಗ್ತೀನಿ. ಆರ್ಡ್ರ್ ಆಗಿತ್ತು, ತೊಗೊಂಡು ಹೋಗ್ತೀನಿ ಕೇಕ್ ಫ್ರೆಂಡ್ಸ್, ಅಕಸ್ಮಾತ್ ಆಗಿದ್ದರೆ. ಇಲ್ಲ ಅಂದರೆ ಸಂಜೆ 4 ಗಂಟೆ ಬಂದು ಇಸ್ಕೊಳ್ತೀನಿ. ನೋಡ್ಬೇಕು ಸಂಜೆ ಏನು ಹೇಳ್ತಾರೆ ಅಂತ. ವೆಯ್ಟಿಂಗ್ ಫ್ರೆಂಡ್ಸ್, ವೆಯ್ಟ್ ಮಾಡ್ತಾಯಿದ್ದೀನಿ ಸಂಜೆ ಆಗೋದು. ಡೆಕೋರೇಷನ್ ಎಲ್ಲ ಮಾಡಿ ಸಿಂಪಲಾಗೆ ಮಾಡ್ತೀವಿ ಫ್ರೆಂಡ್ಸ್, ಅಂದರೆ ಕೇಕು ಅಂತ ಅಂದ್ರೆ ಅಷ್ಟೇ. ಫ್ರೆಂಡ್ಸ್ ತೊಗೊಂಡಿದ್ದೀನಿ, ಹೋಗ್ತಾಯಿದ್ದೀನಿ ಮನೆಗೆ. ಈಗ ಬಂದಿದ್ದೀನಿ, ಇನ್ನೂ ಮಲಗಿದ್ದಾರೆ. ಸದ್ಯ ಏನೋ ಮಲ್ಕೊಂಡಿದ್ದಾರೆ. ಕ್ವಶನ್ ಕೇಳೋರು, ಎಲ್ಲಿ ಹೋಗಿದ್ದೆ ಏನೋ ಅಂತ. ಮಲ್ಕೊಂಡಿದ್ದು ಖುಷಿ ಆಯಿತು. ಸುಸ್ತಾಯಿತು ಫ್ರೆಂಡ್ಸ್, ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಸಂಜೆ ಮೇಲೆ ಮಾಡೋಣ. ಸಂಜೆ ಮೇಲೆ ಡೆಕೋರೇಷನ್ ಮಾಡ್ತೀನಿ ಫ್ರೆಂಡ್ಸ್. ಡೆಕೋರೇಷನ್ ಮಾಡಲ್ಲ, ಸಿಂಪಲಾಗೆ ಮಾಡ್ತೀನಿ. ಅವ್ರನ್ನ ಕಳಿಸಿ ಹೊರಗಡೆ ಕಳಿಸಿ ಈಗ ಅಡುಗೆ ಮಾಡಿಬಿಡೋಣ. ಅಡುಗೆ ಏನಿಲ್ಲ, ಅಡುಗೆ ಮಾಡೋಣ. ಸದ್ಯ ಮಲಗಿದ್ರಲ್ಲ ಅದೇ ಖುಷಿ. ಮತ್ತೆ ಇದ್ದಿದ್ರೆ ಮತ್ತೆ ಕೇಳೋರು ಇಲ್ಲಿಗೆ ಹೋಗಿದ್ದೆ ಏನು ಇಂತು ಅಂತ. ಓಕೆ ಫ್ರೆಂಡ್ಸ್, ಅಡುಗೆ ಮಾಡೋಣ ಬನ್ನಿ. ಹೆಂಗೆ ಬಿಡ್ಸೋದ್ರಿ ಇದನ್ನು? ಹೂಕೋಸು
ಇದು ತಗೊಳ್ಳೆ ಇದು ಹೆಚ್ಚೋಕ ಚಾಕು ತಗೊಳ್ಳಿ ಹೇಳ್ತೀನಿ ಕುಡಿಲಿ. ನನಗೆ ಎದ್ದಳಕ್ಕಾಗಲ್ಲ, ಎದ್ದಳಿ. ಹೂಕೋಸ್ ಪಲ್ಯ. ಐ ಲವ್ ಯು ರೀ. ರೀ ಹೂ ಥರ ಐತೆ ರೀ ಇದು, ಚೆನ್ನಾಗಿದೆ. ಹಾಂ ಏನ್ರಿ? ಹೂವು, ಫ್ಲವರ್. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇಷ್ಟು ದೊಡ್ಡ ಗಿಫ್ಟ್ ಕೊಡ್ತಿದ್ರು ಬೇಡ ಅಂತೀಯಲ್ಲ. ಗಿಫ್ಟು ರೀ. ನನಗೆ ಬಿಡ್ಸಕ್ಕೆ ಬರಲ್ಲ ಫ್ರೆಂಡ್, ಅವ್ರ ಕೈಯಲ್ಲೇ ಕೊಡ್ತೀನಿ ಬಿಡ್ಸಕ್ಕೆ. ಇದು ಹೆಂಗೆ ಗೊತ್ತಾ, ಈಗ ತೆಗಿಬೇಕು ಫಸ್ಟು. ತಿರ್ಕೋ ಶೋಕೆ ಅಂತೆ, ಕೇಳಿಸ್ಕೊಳ್ಳಿ. ನಾನು ಇವಾಗಿನೂ ಮಲಗಿದ್ದೀನಿ. ಎಷ್ಟು ಜನ ಹೊಡಿತಿದ್ದಾರೆ. ಏನು ಎಣ್ಣೆ ಕಚ್ಚುತ್ತಿದ್ದೀರಾ? ನೀವು ಎದಳ್ಳಿ ಅಂತಲೇ ಕಾಯ್ತೀನಿ ನಾ ಫಸ್ಟ್. ನನಗೆ ತೆಗೆದು ಬರಲ್ಲ ಅಂತಾನೆ. ಹೀಗೆ ಚೆನ್ನಾಗಿದೆ ರೀ, ಫ್ಲವರ್ ಥರ. ಇದು ಶಾರ್ಪ್ ಇಲ್ಲ ಅಂದಿದ್ರೆ ಇಷ್ಟು ದುಡ್ಡು ದುಡ್ಡುಕ್ಕಿದೆ ನೀವು ಫ್ರೆಂಡ್ಸ್. ಆದ್ರೆ ಹೂವು ಥರ ಇದೆ, ಎಷ್ಟು ಚಂದ ಇದೆ ನೋಡಿ. ಐ ಲವ್ ಯು. ಏನು ಮುಡ್ಕೊಳ್ತೀಯ ರೀ? ನಾನೇ ಮುಡ್ಕೊಳ್ಳ, ಅಷ್ಟು ಚೆನ್ನಾಗಿದೆ. ಇಷ್ಟು ದೊಡ್ಡದಾಗಿರ್ತಾರೆ, ನಮ್ಮ ಸಣ್ಣಗಿರುತ್ತೆ. ಅದೇ ಈ ಥರ ತೆಗಿಬೇಕಾಯ್ತಾ? ಅದೇ ನನಗೆ ತೆಗಿತೀರೋ ಮತ್ತೆ ಇಷ್ಟು ದೊಡ್ಡದಾಗದ? ನೀನು ಹಾಕ್ಬೇಕಂದ್ರೆ ನೀನು ಹೆಂಗೆ ಬೇಕಂಗೆ ಹಾಕ್ಬೋದು. ಇಲ್ಲೋಡು ಹುಳ, ಇಲ್ಲೋಡಿ ಫ್ರೆಂಡ್ಸ್, ಹುಳ ಬ್ಲಾಕ್ ಆಡ್ಕೊಳ್ತಿದ್ರಾ? ಹಿಂಗೆ ಗೆಲಿ ಮಾಡಿ. ಹುಳ ಇದೆ ಫ್ರೆಂಡ್ಸ್ ಇದರಲ್ಲಿ. ಅದಕ್ಕೆ ಏನಂತ ಹೇಳು. ಬಿಸಿನೀರು ಇಟ್ಟಿದ್ದೀನಿ ಫ್ರೆಂಡ್, ಬಿಸಿನೀರು ಇಟ್ಟಿದ್ದೀನಿ, ಉಪ್ಪಾಕಿ ಅದ್ರಾಗ ತೊಳೆಯೋಣ. ನಾನು ಇದು ತೊಳಿಬೇಕಾದ್ರೆ ಮಾತ್ರ ಇಷ್ಟು ದೊಡ್ಡ ದೊಡ್ಡಕ್ಕೆ ಹೆಚ್ಬೇಕು. ತೊಳೆದಾದ್ಮೇಲೆ ನಿನಗೆ ಹೆಂಗೆ ಬೇಕೋ ಹಂಗೆ ಹೆಚ್ಕೊ. ಸರಿ ಬಿಡಿ, ಹಂಗಾದ್ರೆ ತರಲಾ ನೀರು? ಕುದಿತೈತಾ? ಸರಿ, ಇದ್ರಲ್ಲಿ ಏನು ಮಾಡ್ತೀವಿ ಇವಾಗ? ಏನೋ ಒಂದು ಮಾಡ್ತೀನಿ ರೀ, ಪಲ್ಯ ಮಾಡೋಣ. ಗೋಬಿ ಮಾಡು. ಹಾಂ, ಗೋಬಿ ಇದೆಲ್ಲ ಮಾಡೋದು ಗೋಬಿ? ಹಾಂ, ಅದೆಲ್ಲ ಮಾಡೋದು. ಒಂದೆಲ್ಲ ತೆಗೆದಿಟ್ಕೊಡ್ತೀನಿ, ಅಷ್ಟು ಏನು ಮಾಡಲ್ಲ. ಯಾವ್ದ್ರಲ್ಲಿ ತೆಗಿಯೋದು ರೀ ಇದನ್ನ? ಹೊರಗಡೆ ಇದೆ, ತಗೊಡ್ತೀರಾ? ಏನು ಬಟ್ಟೆ ತಗೊಳ್ಳಲ್ಲೇ ಕೆಳಗೈತಲ್ಲ? ಇಲ್ಲ ಇತ್ತು, ತಗೋ. ಇದು ಇದು ಕುಯ್ದುಬಿಟ್ಟು ಆಮೇಲೆ ಇಡ್ತೀನಿ. ಇಲ್ಲಿ ಉಪ್ಪು ಹಾಕಿದ್ಯಾ? ಹಾಕದಾ? ಚಾಕ್ ಸೂಪರ್ ಐತಿ ರೀ. ಬಿಸಿನೇ ಇಲ್ವಲ್ಲ ನೀರು? ಇಂಥ ಕೂದಿದಿತ್ತು, ಕೈ ಇಟ್ಟು ನೋಡಿ ಒಂದ್ಸತಿ. ಇಟ್ನಲ್ಲ, ಎಂತ ಸುಡ್ತಿದೆ. ಕುಡಿ. ಚಾಕ್ ಯಾವ್ದ್ಯಾವ್ದಕ್ಕೆ ಯೂಸ್ ಮಾಡ್ತೀರಾ? ನೋಡಿ ಹುಳ ರೀ? ಹುಳ ಮತ್ತೆ ತೋರಿಸೋಣ ಇಲ್ಲಿ ಹುಳ. ಹೀಗೆ ನೋಡಿ ಫ್ರೆಂಡ್ಸ್, ಹುಳನ ಅದು ಎಲ್ಲ ಹುಳನೇ. ರೀ ಇವಾಗ ಮುಖ ಚೆನ್ನಾಗಿ ಕಾಣ್ತಿದ್ರಿ ನಿಮ್ಮದು. ಎದ್ದಿದ್ಮೇಲೆ ಚೆನ್ನಾಗಿ ಕಾಣುತ್ತೆ ನಿಮ್ಮ ಮುಖ. ಹೌದು. ಇವತ್ತು ಮಧ್ಯಾಹ್ನ ಊಟ ಇಲ್ಲ, ಬೆಳಗ್ಗೆ ಮಾತ್ರ ತಿಂದಿದ್ದು. ಸಾಯಿಬ್ರಾದ್ರು ತಿಂತೀನಿ, ನಾನೇನು ತಿಂದೇ ಇಲ್ಲ. ಬಿರಿಯಾನಿ ತಿಂದಲ್ಲ ಶನಿವಾರ ಆದ್ರೂ? ಯಪ್ಪ, ನಾನು ತಿಂದೇ ಇಲ್ಲ. ತಿನ್ನು, ಹಾಗೆ ತಿನ್ಬಿಡಿ. ಓಕೆ, ಹಾಕು. ಸ್ವಲ್ಪ ತಿರ್ಲಿ ಬಿಡಿ. ಹಾಂ, ಏನು ಅಷ್ಟೊಂದೇನು ಹುಳ ಎಲ್ಲ ತೆಗಿ. ಅಲ್ಲ ಇರಲಿ ಎಂತ. ಇವಾಗ ನೀನು ಹೆಚ್ಚಂದಿಲ್ವದು? ಎಂತ ಸಾಂಬಾರಿಗೆ ಹಾಕೊಂಡ್ಮೇಲೆ ಹೆಚ್ಚುತ್ತೀನಿ, ಜೋಡಿಸ್ಕೊತೀನಿ ಸ್ವಲ್ಪ ಖಾರಕ್ಕೆ. ಸರಿ ಆಯ್ತು, ಇನ್ನೊಂದು ಸ್ವಲ್ಪ ಅಲ್ಲೇ ಇಡು, ಕುದಿಲಿ ಸ್ವಲ್ಪ ಹಂಗೆ. ಎಂತ ಬೇಡ, ಬಿಸಿ ಜಾಸ್ತಿ ಎಲ್ಲ ಕಲಸೋಗಲ್ಲ. ಇಲ್ಲ ಇಲ್ಲ ಫ್ರೆಂಡ್ಸ್, ಹುಳ ಇರುತ್ತೆ ಅಂತ ಬಿಸಿನೀರು ಉಪ್ಪು ಹಾಕಿ ನೆನೆಸಿದ್ದೆ. ಹುಳ ಇರುತ್ತೆ ಅಂತ ಫ್ರೆಂಡ್ಸ್, ಹುಳ ಏನಿಲ್ಲ. ಇವಾಗ ಬಿಸಿನೀರಾಗ ನಮ್ಮ ಮನೆಯದ್ದು ಐಡಿಯಾ ಇದು, ನನಗೆ ಗೊತ್ತೇ ಇಲ್ಲ. ಈ ಐಡಿಯಾ ಎಲ್ಲ ಗೊತ್ತಿಲ್ಲ, ಅವರೇ ಹೇಳ್ಕೊಟ್ಟಿದ್ದು.
ಹೂ ಥರ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಸ್ವಲ್ಪ ಜೋರಾಗಿ ಹೇಳ್ರಿ ಹಾಡು ಕೇಳೋಣ. ಹೌದು, ಅಡುಗೆ ಮಾಡೋಷ್ಟೇ ಟೈಮ್ ಆಗೋಗುತ್ತೆ ಈ ಥರ ಕೂತ್ರೆ. ಈ ಥರ ಹಾಕೋಣ ಫ್ರೆಂಡ್ಸ್. ಕೀಳಕ್ಕೆ ಮನಸ್ಸು ಬರಲ್ಲ ಫ್ರೆಂಡ್ಸ್, ಇದು ಫ್ಲವರ್ ಥರ ಇದೆ, ಸುಡ್ತಿದೆ ಫ್ರೆಂಡ್ಸ್ ಇದು ಫುಲ್ಲು. ನೋಡಿ ತೊಳ್ಕೊಬೇಕಿನ್ನ, ಬಿಸಿನೀರು ಹಾಕಿ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು, ಹುಳ ಎಲ್ಲ ಹೋಗಲಿ ಅಂತ. ಈಗ ತೊಳ್ಕೊಳ್ಳೋಣ ಅಂತ, ಖಾರಕ್ಕೆ ಜೋಡಿಸ್ಕೊಳ್ಳೋಣ ಈಗ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಜೋಡಿಸ್ಕೊಡಿ ಫ್ರೆಂಡ್ಸ್ ನನಗೆ ಖಾರಕ್ಕೆ. ಲೂಸ್ ಅಂತ ಹೇಳ್ತಿದ್ದಾರೆ. ನಂಗೆ ತುಂಬ ಇಷ್ಟ ರೀ, ಗೊತ್ತಾ, ಇದು ಮೈ ಫೇವ್ರೇಟ್. ಚಪಾತಿ ಮಾಡಿ ಇದು ಪಲ್ಯ ಮಾಡಿಬಿಟ್ರೆ ಮಸ್ತು ಕಾಂಬಿನೇಷನ್. ಕೂತಿರೋದು ಹಜ್ಬೆಂಡು ಆದ್ರೆ ಎಂತ ಗೊತ್ತಾ ಬಂದ್ರೆ, ಇದು ಪಾತ್ರೆಗಳು ನಾನು ಎಚ್ಚುತ್ತೀನಲ್ಲ ಅದೇ ಕಾಣ್ತಿಲ್ಲ ನೋಡು. ಎಚ್ಚೋದೆಲ್ಲ ಕಾಣ್ಬೇಕೇನೆ, ಒಟ್ಟು ಹಿಂಗಿದೆ ಅಂತ. ನೋಡಂಗರಿ ನಾನು ಎಚ್ಚದ್ ಬೇಡವಾ? ಇದು ಕೊಡಿ, ಬಟ್ಟೆ ಎಲ್ಲರೂ ಅದೇ ತಗೊಳ್ಳಿ ಪಾತ್ರೆ. ಇದು ಅದನ್ನ ನೀರು ಚೆಲ್ಬಿಟ್ಟು ಅದಕ್ಕೆ ಕೊಡಿ. ಮಗರ ಇದಕ್ಕೆ ಏನಂತಾರೆ? ಹೂಕೋಸು. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇದು ಅಷ್ಟೇ. ಹೂಕೋಸು ಅದು ಸಾಂಬಾರಿಗೆ. ಬನ್ನಿ ಇಬ್ರು ಹೋದ್ರು ಮಾಡಿ ಮಾಡಿ ಊಟಕ್ಕೆ, ಇಬ್ರು ತರ್ತಿ ಊಟಕ್ಕೆ ಅಂತ. ಓನರು ಅಲ್ಲ ತಮ್ಮ, ಅವ್ರು ಹಾಸ್ಪಿಟಲ್ ಇದ್ದಾರಲ್ಲ ಇವರು. ನಿನ್ನಿಂದ 10 ಹೊತ್ತು ಸಾಕಾಯ್ತು. ಈಗ ಎಂತ ಗೊತ್ತಾ ರೀ, ಟೊಮೊಟೊ ಇದು ಹೂಕೋಸು ಮಾಡ್ತೀನಿ, ಹೂಕೋಸು ಪಲ್ಯ ಮಾಡ್ತೀನಿ, ಟೊಮೊಟೊ ಸಾರು ಸ್ವಲ್ಪ ಮಾಡ್ಬಿಡ್ತೀನಿ. ತೊಗರಿಬೇಳೆ ತುಂಬ ರೇಟ್ ಆಗಿದೆ, ತರಕ್ಕೆ ಹೋಗಿದೆ ಫ್ರೆಂಡ್ಸ್. ತೊಗರಿಬೇಳೆ ರೇಟ್ ಆಗಿದೆ, ವಾಪಸ್ ಬಂದಿದ್ದೀನಿ. 120 ರೂಪಾಯಿ ಕೆಜಿ ಅಂತೆ, 140 ಕೆಜಿ ಅಂತೆ ತೊಗರಿಬೇಳೆ. ಕೇಳ್ಬಿಟ್ಟೆ ಸುಮ್ಮನೆ ಬಂದೆ ವಾಪಸ್ಸು. 90 ರೀ, 70 ಅದೇನೋ ಗೊತ್ತಿಲ್ಲ, ತರಕ್ಕೆ ಮನಸ್ಸು ಬರಲಿಲ್ಲ. ಅಷ್ಟು ದುಡ್ಡು ಕೊಟ್ಟು ತರೋದು ಬೇಡ ಅಂತ ವಾಪಸ್ ಬಂದೆ. ಇವಾಗ ಜೋಡಿಸ್ತಾ ಇರೋದು ಹೂಕೋಸು ಪಲ್ಯಕ್ಕೆ ಫ್ರೆಂಡ್ಸ್. ನೆಕ್ಸ್ಟು ಟೊಮೊಟೊ ಸಾರಿಗೆ ಸ್ವಲ್ಪ ಜೋಡಿಸ್ಕೊತೀನಿ. ನನ್ನ ಅನ್ಸಿಕೆ ಸಾರ ಊಟ ಮಾಡಲ್ಲ ಅನ್ಕೊತೀನಿ, ಪಲ್ಯಕ್ಕೆ ಹಾಕು. ಅದು ಸ್ಮೆಲ್ ಇದೆ ಒಂದು ಹೂಕೋಸಿದು, ಏನೋ ಒಂಥರ ಚೇಂಜಸ್ ಕಾಣ್ತಾ. ಓಕೆ, ಬಟಾಣಿ ಕಾಳು ಸಾರು ಮಾಡಲಾ? ನಾಳೆ ಮಾಡ್ತೀನಿ ಬಟಾಣಿ ಕಾಳು ಸಾರು. ಇವತ್ತು ಸ್ವಲ್ಪ ಟೊಮೊಟೊ ಸಾರು ಮಾಡ್ತೀನಿ ಚೂರು, ಇವತ್ತಿಗೆ ಮಾತ್ರ. ಎಂತ ತೆಗ್ದಿದ್ದೀನಿ, ತೆಗಿಮ ಎಂತ ಹಿಂಗೆ ಅಡುಗೆ ಮಾಡ್ಬೇಕಾದ್ರೆ ಏನಾದ್ರು ಒಂದು ಹೇಳ್ತಾರೆ. ತೆಗಿರಿ ನೀನು ಕಣ್ಣಿದೆ ಹಂಗಾರೆ ನನಗೆ ಇಲ್ಲ ಬಾ. ಆಂಟಿ ಈಗ ಆಂಟಿನೇ ಮದುವೆ ಆದಮೇಲೆ ಕಾಯಿ ಉಟ್ಕೊಳ್ಳೋದು. ತುಂಬ ಹೊಟ್ಟೆ ಸಿಕ್ತಿದೆ, ನನಗೇನು ಮಾಡೋಕ್ಕೆ ಆಗ್ತಿಲ್ಲ. ಎರಡು ಜೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಟೊಮೊಟೊ ಸಾರಿಗೆ, ಇದು ಹೂಕೋಸು ಸಾಂಬಾರಿಗೆ. ಬಟ್ ಎರಡಕ್ಕೂ ಸೇಮೇ. ಇದು ಟೊಮೊಟೊ ಜಾಸ್ತಿ ಹಾಕೋತೀನಿ, ಅದು ಟೊಮೊಟೊ ಕಮ್ಮಿ ಹಾಕೋತೀನಿ.
ಬಟ್ ಸಾಂಬಾರ್ಗೆ ಟೊಮೊಟೊ ಸಾಂಬಾರಿಗೆ ಹಾಕ್ತೀನಿ ಫ್ರೆಂಡ್, ಧನಿಯಾ ಪುಡಿ ಪಲ್ಯಕ್ಕೆ ಹಾಕ್ತೀನಿ. ಸಪ್ರೇಟಾಗಿ ಮಾಡಿಸಿರ್ತೀರಲ್ಲ ಸಾಂಬಾರ್ದಿಟ್ಟು, ಅದಕ್ಕೆ. ಶುಂಠಿನೂ ಜಾಸ್ತಿ ಬೇಡ. ಹಸಿಮೆಣಸಿನ್ಕಾಯಿ ಮಾಡಲಾ ಪಲ್ಯ? ಇಲ್ಲ ಖಾರ ಪುಡಿ ಮಾಡಲ ಪಲ್ಯ? ಹೂಕೋಸು ಖಾರ ಪುಡಿ ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಫ್ರೆಂಡ್ಸ್, ನನಗೆ ಇಷ್ಟ ಹಸಿಮೆಣಸಿನ್ಕಾಯಿ. ನಂಗೆ ತುಂಬ ಇಷ್ಟ ಆಗುತ್ತೆ ಗೊತ್ತಾ. ಏನು ಮಾಡೋದು? ಎರಡು ಖಾರನೇ, ಏನು ಡಿಫ್ರೆನ್ಸ್ ಇಲ್ಲ. ಹೌದು, ಆದ್ರೂ ಏನಂದ್ರೆ ಗ್ರೀನ್ ಇರ್ತಲ್ಲ ಅಂದರೆ ಅದು ಸಾಂಬಾರ್ ಗ್ರೀನ್ ಇರುತ್ತಲ್ಲ, ಅದಕ್ಕೆ ಇಷ್ಟ. ಖಾರ ಪುಡಿದಷ್ಟು ಇಷ್ಟ ಆಗಲ್ಲ. ಅಮ್ಮ ಫಸ್ಟಿಂದನೂ ಅಷ್ಟೇ ಖಾರ ಪುಡಿ ಜಾಸ್ತಿ ಮಾಡಿಲ್ಲ. ತರಕಾರಿ ಸಾಂಬಾರು ಅಷ್ಟು ಅಂತ ಹಸಿಮೆಣಸಿನ್ಕಾಯಿ ಮಾಡೋದು. ನೀನು ಕುಡಿಬಾರ ನೀರು ಎಂತ ನಾನು ಇಲ್ಲಿ ಕುಡಿದಿದ್ದೀನಿ. ದೇವರು ಅಂದ್ರೆ ದೇವ್ರ ಹತ್ರ ಇಟ್ಟು ಸ್ವಲ್ಪ ತೀರ್ಥ ಕೊಟ್ಟಿದ್ದು. ಎಂತ ತೀರ್ಥ ಅಂತ ಹೇಳೋದು. ಕಾಯಿ ಒಂದು ಹಾಕೊಂಡೆ ಮಸಾಲೆ ಹಾಕ್ಬಿಟ್ರೆ ಮಾಡೋದು. ಅದು ಕೊತ್ತಂಬರಿ ಸೊಪ್ಪು ಕೊಡಿ ನಾನು ಸೌಂಡು ನೀರಿಂದ. ಮನೇಲಿದ್ರೆ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್. ಪುಣ್ಯ ಮಾಡಿದ್ದೀನಿ ಇಂಥ ಗಂಡನ ಪಡೆಯೋಕ್ಕೆ ಈ ವಿಚಾರದಲ್ಲಿ. ಮಾತ್ರ ಚಾಕ್ ಚಾಕ್ ಕೊಡೋದು ಹಿಂಗೆ ಸಾಕು. ಗೊತ್ತಾಯ್ತು ಫ್ರೆಂಡ್ ಅಲ್ಲ, ಗೊತ್ತಾಯ್ತು. ಬಂಗಾರಿ ಬರ್ಡೇ ಸ್ಪೆಷಲ್ ಏನು ಅಂತಾನೆ ಕೇಳಲಿಲ್ಲ. ಕೇಳು ಹೇಳ್ತೀನಿ. ಗೆಡ್ಡೆಕೋಸ್ ಪಲ್ಯ, ಹೂಕೋಸ್ ಪಲ್ಯ, ಟೊಮೊಟೊ ಸಾಂಬಾರು, ನೆಕ್ಸ್ಟ್ ಅನ್ನ, ಹಪ್ಪಳ, ಸಾಕಲ್ಲ. ಕಾಯನ್ನು ಬಿಡಿಸುವ ಕ್ರಮ ಫ್ರೆಂಡ್ಸ್. ನಾನು ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಹಾಕ್ಕೊಂತೀನಿ ಕಾಯಿ, ಇಲ್ಲ ಸಿಹಿ ಆಗ್ಬಿಡುತ್ತೆ ಸಾಂಬಾರು ಅಂತ. ಎರಡು ಸಾಂಬಾರು ಮಾಡ್ತಿರೋದಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಯಿ ಹಾಕ್ತಾಯಿದ್ದೀನಿ. ಅಂಗಡಿಗೆ ಹೋಗ್ತೀನಿ ಅಂತೇಳಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್. ಎಂತ ನಿಂಗೆ ತಲೆನೋವು ಅಂತ ಹೇಳಿದ್ರಲ್ಲ, ಫಸ್ಟ್ ಒಂದು ಶೀತದ ಮಾತ್ರೆ, ಆಮೇಲೆ ಕಾಫಿ, ಹಾಲು ಅಷ್ಟೇ. ಕಡಲೆಕಾಳು ಬೇಕು ಅಂದರೆ ಕಡಲೆಕಾಳು ತನ್ನಿ, ಬೇಡ ಅಂದರೆ ಬೇಡ. ತಗರು ಬೆಳಿಬೇಕಂದ್ರೆ 20 ರೂಪಾಯಿ ತಗೊಬನ್ನಿ. ಚಿನಿ ಕೊತ್ತಂಬರಿ ಸೊಪ್ಪು ಕೊಡು ಅಂದರೆ ಸ್ವಲ್ಪ. ಇಷ್ಟು ದಿನ ತರಕಾರಿ ಇಲ್ಲ ಅಂತ ಹೇಳ್ತಿದ್ದೆ, ಇವತ್ತು ತರಕಾರಿ ಇದ್ದರೂ ಟೊಮೊಟೊ ಸಾರು ಮಾಡ್ತಾಯಿದ್ದೀನಿ. ಇಲ್ಲ ಫ್ರೆಂಡ್ಸ್, ತರಕಾರಿ ಹಾಕಿ ಮಾಡ್ತಿದ್ದೆ, ಈಗ ಹೂಕೋಸ್ ಪಲ್ಯ ಮಾಡ್ತಾಯಿದ್ದೀನಲ್ಲ, ಅದಕ್ಕೋಸ್ಕರ ತರಕಾರಿ ಯೂಸ್ ಮಾಡ್ತಿಲ್ಲ. ಅದಕ್ಕೋಸ್ಕರ ಟೊಮೊಟೊ ಸಾಂಬಾರು ಹಾಗೆ ಹೂಕೋಸ್ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ. ಕೊತ್ತಂಬರಿ ಒಂದು ಕೊಡ್ತೀರ ಚಿನ್ನ? ಅಷ್ಟೇ, ಇನ್ನೇನಿಲ್ಲ, ಹಾಕ್ಬಿಟ್ಟು ತೆಗೆದುಬಿಡ್ತೀನಿ. ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹೇಗಿಟ್ಟಿದ್ದೀನಿ. ಹೋಗಿದ್ದಾರೆ ಫ್ರೆಂಡ್ಸ್ ಇವಾಗ ಹೊರಗಡೆ. ಸೊ ಆಗಲೇ ಬೈಸ್ಕೊಂಡೆ. ಏನಕ್ಕೆ ಗೊತ್ತಾ ಫ್ರೆಂಡ್ಸ್, ಅಂದರೆ ತಂದಿದ್ದೀನಿ, ಎಲ್ಲಿ ನೋಡ್ಬಿಡ್ತಾರೋ ಕೇಕೆಲ್ಲ ಅಂತ ಭಯ ಇತ್ತು, ನೋಡಲಿಲ್ಲ. ಅದಕ್ಕೆ ಸ್ವಲ್ಪ ಏನು ಚೆಕ್ ಮಾಡ್ತಿದ್ದೀರಾ ಅಂತ ಕೇಳಿದೆ, ಅದಕ್ಕೆ ಬೈದರು. ಇರಲಿ, ಅದು ನೋಡಿಲ್ಲ, ಬೈಸ್ಕೊಂಡಿದ್ದು ಪರವಾಗಿಲ್ಲ, ನೋಡಿಲ್ಲ ಅದೇ ಖುಷಿ ಅಷ್ಟೆ. ನೋಡಿದರೆ ಬೇಜಾರಾಗೋದು ಫ್ರೆಂಡ್. ಇಷ್ಟೆಲ್ಲ ಮಾಡಿದ್ದೀನಿ ಓಡಾಡಿಕೊಂಡು, ಮತ್ತೆ ನೋಡಿದ್ರಲ್ಲ ಅಂತ ಬೇಜಾರಾಗೋದು. ನೋಡಿಲ್ಲ, ಖುಷಿ ಆಯಿತು ಫ್ರೆಂಡ್ಸ್. ಇದು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಾಯಿ, ಆಮೇಲೆ ಟೊಮೊಟೊ,
ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಟೊಮೊಟೊ ಸಾಂಬಾರಿಗಲ್ಲ, ಅದಕ್ಕೆ ಇನ್ನು ಶುಂಠಿ ಹಾಕಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಈರುಳ್ಳಿ ಹಾಕಿದ್ದೀನಿ ಮತ್ತು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಟೊಮೊಟೊ ಸಾಂಬಾರಿಗೆ ಫ್ರೆಂಡ್ಸ್. ಇದು ಗೆಡ್ಡೆಕೋಸು, ಅದೇ ಹೂಕೋಸು ತಂದಿದ್ದೀರವಲ್ಲ, ಹೂಕೋಸು ಸಾಂಬಾರಿಗೆ ಫ್ರೆಂಡ್ಸ್. ಬಟ್ ಅಂದರೆ ಟೊಮೊಟೊ ಸಾಂಬಾರಿಗೆ ಸ್ವಲ್ಪ ಹುಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಬಟ್ ಅದಕ್ಕೆ ಕಮ್ಮಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನೆನ್ನೆ ಎಲ್ಲ ತರಿಸ್ದೆ, ನಾನೇ ಹೋಗಿ ತೊಗೊಂಬಂದಿದ್ದೆ ಫ್ರೆಂಡ್ಸ್. ಇವರು ಹೇಗೆ ಅಂದರೆ ಅವ್ರು ಎಷ್ಟು ಕೇಳ್ತಾರೆ ಅಷ್ಟೇ ಕೊಟ್ಟು ಬಂದುಬಿಡ್ತಾರೆ, ಅದಕ್ಕೆ ನಾನೇ ಹೋಗಿದ್ದೆ, ನೆನ್ನೆ ಎಲ್ಲ ತೊಗೊಂಬಂದೆ. ಒಂದೊಂದು ಟೈಮ್ ಅವರೇ ತರ್ತಾರೆ ಫ್ರೆಂಡ್ಸ್, ಆದರೆ ಎಲ್ಲ ಎಷ್ಟು ಕೇಳ್ತಾರೆ ಅಷ್ಟೇ ಕೊಟ್ಟು ಬಂದುಬಿಡ್ತಾರೆ ಫ್ರೆಂಡ್ಸ್, ಅದು ಕಮ್ಮಿನೇ ಇರುತ್ತೆ. ಹಾಗಾಗಿ ಬಟಾಣಿ ಕಾಳು ಇದೆ, ನಾಳೆ ಬಟಾಣಿ ಕಾಳು ಸಾಂಬಾರು ಮಾಡ್ತೀನಿ, ಇವತ್ತು ಮಾಡಲ್ಲ. ಇವತ್ತು ಸಾಂಬಾರು ಪಲ್ಯ ಮಾಡಿ ಟೊಮೊಟೊ ಸಾಂಬಾರು ಮಾಡಿಬಿಡ್ತೀನಿ. ಅವರಿಗೆ ಗೋಬಿ ಮಂಚೂರಿ ಬೇಕಂತೆ ಫ್ರೆಂಡ್ಸ್, ಗೋಬಿ ಮಂಚೂರಿನೂ ಮಾಡಬೇಕು ಸ್ವಲ್ಪ. ಬರ್ಡೇ ಸಹ ಕೇಳಿದಾರಲ್ಲ ಫ್ರೆಂಡ್ಸ್, ಅದಕ್ಕೆ ಇನ್ನೊಂದಾಗಿ ತೊಳೆದು ಇಟ್ಕೋಬೇಕು. ಈ ಥರ ಫ್ರೆಂಡ್ಸ್ ತೆಗೆದಿಟ್ಕೊಳ್ಳೋದು, ಏಕೆಂದರೆ ಅಲ್ಲಿ ಕೇಕ್ ಇಟ್ಟಿದ್ದೀನಿ, ಅದಕ್ಕೋಸ್ಕರ ಈ ಥರ ಇಟ್ಕೊಂಡಿದ್ದೀನಿ. ಫುಲ್ಲು ಚಿಕ್ಕ ಮನೆ ಫ್ರೆಂಡ್ಸ್, ಮಸಾಲೆನೂ ಖಾಲಿ ಆಗಿದೆ. ನಾನು ಮಸಾಲೆ ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಮಸಾಲೆ ನಾನು ತರಿಸಲ್ಲ ಫ್ರೆಂಡ್ಸ್. ಒಂದೆರಡು ಚಕ್ಕೆ ಹಾಕ್ತೀನಿ ಅಷ್ಟೇ, ಎರಡಕ್ಕೂ ಜಾಸ್ತಿ ಯೂಸ್ ಮಾಡಲ್ಲ ಫ್ರೆಂಡ್ಸ್. ನಂಗೆ ಇಷ್ಟ ಅಂದರೆ ಎದೆ ಉರಿ ಬರುತ್ತೆ ಅಂತ ನಾನು ಜಾಸ್ತಿ ಹಾಕಲ್ಲ ಮಸಾಲೆ ಫ್ರೆಂಡ್ಸ್. ಇದು ಧನಿಯಾ ಪುಡಿ, ಖಾರ ಪುಡಿ, ಆ್ಯಕ್ಚುಲಿ ಇದು ಹೂಕೋಸು ಪಲ್ಯಕ್ಕೆ ಹಾಕ್ತೀನಿ. ಹೂಕೋಸು ಪಲ್ಯಕ್ಕೆ ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ತೀನಿ ಫ್ರೆಂಡ್ಸ್. ಧನಿಯಾ ಪುಡಿ ಬೇರೆ ಧನಿಯಾ ಕಾಳಲ್ಲಿ ಮಾಡಿರೋದಲ್ಲ, ಅದಕ್ಕೋಸ್ಕರ ಹಾಕ್ತೀನಿ, ಏಕೆಂದರೆ ಪಲ್ಯಕ್ಕಲ್ಲ, ಅದಕ್ಕೋಸ್ಕರ. 2 ಸ್ಪೂನ್ ಖಾರ ಪುಡಿ, 2 ಸ್ಪೂನ್ ಧನಿಯಾ ಹಾಕ್ಕೊತೀನಿ ಫ್ರೆಂಡ್ಸ್ ನಾನು. ಮತ್ತು ನೆಕ್ಸ್ಟು ಧನಿಯಾ ಇದಕ್ಕೆ ಹೆಚ್ಚಿಗೆ ಹಾಕಲ್ಲ ನಾನು, ಅದಕ್ಕೆ ಸಂಬಳದಿಟ್ಟು ಹಾಕ್ತೀನಿ. ಖಾರ ಕಮ್ಮಿ ಇರಬೇಕು ಫ್ರೆಂಡ್ಸ್, ಖಾರ ತಿನ್ನಲ್ಲ ಅವರು, ಅದಕ್ಕೆ. ನೆಕ್ಸ್ಟ್ ಖಾರ ಪುಡಿ ಖಾಲಿಯಾಗಿದೆ, ಖಾರ ಪುಡಿ ತರಿಸ್ಬೇಕು ಫ್ರೆಂಡ್ಸ್. ಓಕೆ, ಇದು ಸಂಬಳದಿಟ್ಟು ಫ್ರೆಂಡ್ಸ್, ಮನೇಲೇ ಮಾಡಿಸಿರೋದು, ಕಾಳೆಲ್ಲ ಹಾಕಿ ಮಾಡಿಸ್ತೀನಿ. ಧನಿಯಾ ಕಾಳು ಮತ್ತು ವೆರೈಟಿ ಕಾಳುಗಳು ಹಾಕಿಸಿ, ಮತ್ತು ಅರಿಶಿನ ಕೊಂಬು ಎಲ್ಲ ಹಾಕಿಸಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು. ಸಾಂಬಾರು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಸಪ್ರೇಟಾಗಿ ಹಾಕ್ಸಿಟ್ಕೊಂಡಿದ್ದೀನಿ. 2 ಸ್ಪೂನು ರೆಡಿ ಆಯಿತು ಫ್ರೆಂಡ್ಸ್. ಇನ್ನೇನು ರುಬ್ಕೋಬೇಕು, ಅವ್ರು ಬಂದರೆ ರುಬ್ಬೋದಷ್ಟೇ. ಇಲ್ಲಿ ಬೈಕೊಂತಾರೋ ಅಂತ ಅಂದ್ಕೊಂಡಿದ್ದೆ, ಸದ್ಯ ಬೈಕೊಳ್ಳಿಲ್ಲ. ಬೈದರು ಫ್ರೆಂಡ್ಸ್, ನನಗೆ ಬೈದರು, ನಾನು ಅವ್ರಿಗೆ ಬೈಬಾರ್ದು ಅಂತಿದ್ದೆ. ಆಯಿತು ಫ್ರೆಂಡ್ಸ್, ಇನ್ನೇನು ರುಬ್ಕೋಬೇಕು. ಅವ್ರ ಹತ್ರ ಬೈಸ್ಕೊಂಡೆ, ಪರವಾಗಿಲ್ಲ ಫ್ರೆಂಡ್ಸ್, ಬೈಸ್ಕೊಂಡೆ. ಬರ್ಡೇ ದಿವಸ ಬೈದಿದ್ದಾರೆ, ಅವ್ರ ಬರ್ಡೇ ದಿವಸ ನಾನು ಬೈಸ್ಕೊಂಡೆ ಫ್ರೆಂಡ್ಸ್, ಅಷ್ಟೇ. ಇನ್ನೇನು ರುಬ್ಬೋದಷ್ಟೇ ಇರೋದು, ಅವ್ರು ಬಂದಮೇಲೆ ರುಬ್ತೀನಿ. ಬಂದರು ಆಲ್ರೆಡಿ, ಎಷ್ಟು ಬೇಗ ಹೋಗ್ಬಿಡ್ತಾರೆ ಗೊತ್ತಾ ಫ್ರೆಂಡ್ಸ್. ಅಲ್ಲೇ ನೋಡಿ ಫ್ರೆಂಡ್ಸ್, ಅಲ್ಲಿ ಎಷ್ಟು ಬೇಗ ಹೋಗಿ ಬರ್ತಾ ಇದ್ದಾರೆ. ಹಾಂ ನೋಡಿ, ಇಲ್ಲಿ ಬಂದೇ ಬಿಟ್ಟರು ಫ್ರೆಂಡ್ಸ್, ಇವಾಗಿನ ಹೋದರು, ಬಂದರು. ಬಂದೇ ಬಿಟ್ಟರು ಫ್ರೆಂಡ್ಸ್. ಅಲ್ಲ ಇವಾಗ ಹೋಗುತ್ತೀಯೋ, ಅಷ್ಟು ಬೇಗ ಬಂದೆ? ಅಯ್ಯೋ ತಗೊಳ್ಳೆ, ಹಿಂಗೆ ಕಂಫರ್ಟ್ ತಂದ್ರ ರೀ ನೋಡಿ, ನನಗೆ ನೆನಪಿಲ್ಲ, ಅವ್ರು ತಂದಿದ್ದಾರೆ ಕಂಫರ್ಟು. ಹೆಂಗೆ ಬಂದ ರೀ ತೊಗರುಬೇಳೆ? 150 ರೂಪಾಯಿ ಕೆಜಿ. ಮತ್ತೆ ಎಷ್ಟಂತೆ? 180 ಕೆಜಿ. ಫ್ರೆಂಡ್ಸ್, ಮಿಕ್ಸಿಗೆ ಅವರೇ ಹಾಕ್ತಾಯಿದ್ದಾರೆ, ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಡ್ತಾರೆ. ಇವತ್ತು ಬರ್ಡೇ ಆದರೂ ಕೂಡ ಮಿಕ್ಸಿಗೆ ಹಾಕ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಕಡೆ ಟೊಮೊಟೊ ಸಾಂಬಾರಿಗೆ, ಈ ಕಡೆ ಹೂಕೋಸು ಪಲ್ಯಕ್ಕೆ. ಗಟ್ಟಿನೇ ಮಾಡ್ತೀನಿ ಫ್ರೆಂಡ್ಸ್, ಗಟ್ಟಿ ತಿನ್ನೋ ಚಂದ, ತೆಳ್ಳಗರೆ ಚೆನ್ನಾಗಲ್ಲ ತಿನ್ನೋಕ್ಕೆ. ಇವಾಗ ತೊಗೊಂಡಿಲ್ಲ, ಅದಕ್ಕೆ ಖಾರ, ಗೆಡ್ಡೆಕೋಸು ಪಲ್ಯಕ್ಕೆ ಖಾರ ಫ್ರೆಂಡ್ಸ್, ಈ ಥರ ರುಬ್ಕೋಬೇಕು. ನೀರಿಟ್ಟು
ಎಣ್ಣೆ ಹಾಕಿ ಫ್ರೆಂಡ್ಸ್ ಇಟ್ಕೊಡೋಣ. ಇದಕ್ಕೇನು ಏನೂ ಹಾಕೋದಿಲ್ಲ, ಇದು ಮಾತ್ರ ಫಸ್ಟ್ ಹಾಕ್ತೀನಿ. ಹೆಚ್ಚಿಗೆ ಗೆಡ್ಡೆ ಕೋಸಂಬರಿ ಬರುತ್ತೆ, ಹೂ ಕೋಸು ಅಂತ ಹೇಳೋದು ಬರಲ್ಲ, ಹಾಗೆ ಇದೆ ಗೆಡ್ಡೆ ಕೋಸು. ಎಷ್ಟು ಫುಟ್ ಹಾಕ್ಬೇಕಲ್ವ? ಎಷ್ಟು ಹಾಕಲ್ಲ, ಹಂಗೆ ಹಾಕ್ತಾರೆ. ಸಣ್ಣ ಇನ್ನೇ ಬಿಸಿಲಾಗೆಲ್ಲ ಹೋಗಿದ್ದಲ್ಲ ನಮ್ಮ ಫ್ರೆಂಡ್ಸ್ ಅದು, ಮತ್ತು ಈಗ ತೀರ್ಕೊಂಡಿದ್ದೀನಲ್ಲ ಹೆಚ್ಚು ಬಂದಿಲ್ಲ. ಎಣ್ಣೆ ಚೆನ್ನಾಗಿ ಇಡಲಿ ಫ್ರೆಂಡ್ಸ್, ಆಮೇಲೆ ಖಾರ ಹಾಕ್ತೀವಿ. ಎಣ್ಣೆ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಈ ಕಡೆ ಹಾಕೋಣ. ಸಾಸಿವೆ, ಮಸಾಲೆ ಇಲ್ಲ ಹೇಳಿದ್ನಲ್ಲ ಫ್ರೆಂಡ್ಸ್, ನಾನು ಮಸಾಲೆ ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೆ ಅದು ನೆನಪು ಬರಲ್ಲ ಫ್ರೆಂಡ್ಸ್ ನನಗೆ. ಕರ್ಬೇವು ಸ್ವಲ್ಪ ಸಿಡಿಯುತ್ತೆ. ಸ್ವಲ್ಪನೇ ಮಾಡ್ತೀನಿ ಫ್ರೆಂಡ್ಸ್, ಅವರು ಮತ್ತೆ ನಾಳೆ ಬೇರೆ ಸಾಂಬಾರು ಮಾಡೋಣ ಅಷ್ಟೇ. ಹಿಡ್ಕೊಳಕ್ಕೂ ಜಾಗ ಇಲ್ಲ ಫ್ರೆಂಡ್ಸ್, ಅಡುಗೆ ಮಾಡೋಕ್ಕೆಲ್ಲ ಜಾಗನೇ ಆಗಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕೂ ಕಷ್ಟ ಆಗುತ್ತೆ. ಜಾಸ್ತಿ ಆಯಿತು ಒಂದು ಸ್ಪೂನ್ ಹಾಕ್ತೀನಿ, ಸೆಪ್ಪರ್ ಇನ್ನೊಂದು ಸ್ಪೂನ್ ಹಾಕೋತೀನಿ. ಒಳಗಡೆ ಫುಲ್ ಆನ್ ಮಾಡಿದ್ದೀನಿ ಫುಲ್ಲು. ಒಂದು ನಿಮಿಷ ಸ್ವಲ್ಪ ಬಿಟ್ಟಿನಿ ಫ್ರೆಂಡ್ಸ್, ಅದು ಅಂತ ಆಗ್ತಾ ಇರುತ್ತೆ. ಟೊಮೊಟೊ ಸಾರು ಆಯಿತು ಫ್ರೆಂಡ್ಸ್, ಅದು ಕುದಿದೆ. ಈ ಕಡೆ ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೇನು ಜಾಸ್ತಿ ನೀರು ಹಾಕಲ್ಲ ಫ್ರೆಂಡ್ಸ್, ನೀರು ಕಮ್ಮಿ ಹಾಕ್ತೀನಿ, ಗಟ್ಟಿ ಇರಬೇಕಲ್ಲ ಅದಕ್ಕೆ. ಆಮೇಲೆ ಮಸಿ ಬಟ್ಟಿ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ, ಸ್ವಲ್ಪ ಬಿಟ್ಟು, ಯಾಕೆಂದರೆ ಜಾಸ್ತಿ ಹಾಕಿದ್ರೆ ಸಾಂಬಾರು ಹಾಕ್ಬಿಡುತ್ತೆ, ಅದಕ್ಕೆ ಗಟ್ಟಿ ಇದ್ದರೆ ಚಪಾತಿ ತಿನ್ನೋಕ್ಕೆ ಚಂದ. ಅದಕ್ಕೆ ಪಲ್ಯಕ್ಕೆ ಉಪ್ಪು ಹಾಕಿಲ್ಲ, ಸ್ವಲ್ಪ ಸಾಕದು. ಹೇಳ್ತಾರೆ ಫ್ರೆಂಡ್ಸ್ ಎಷ್ಟು ಬೇಕು ಏನು ಅಂತೆಲ್ಲ ಹೇಳ್ತಾರೆ, ಖಾರ ಉಪ್ಪೆಲ್ಲ ಎಷ್ಟು ಹಾಕಬೇಕು ಏನು ಅಂತೆಲ್ಲ ಹೇಳ್ಕೊಡ್ತಾರೆ. ಹೆಚ್ಚಿನ ಏನಿಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ನಂಗೆ ತುಂಬ ಮಸ್ತ್ ಇಷ್ಟ ಇದು ಹೂಕೋಸು. ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ನೀರು ಹಾಕಲ್ಲ, ನೀರಾದರೆ ಕಷ್ಟ.
ನೋಡಿ ಇಷ್ಟು ಹಾಕಿದ್ದೀನಿ, ಬೇಗ ಬಿಡ್ತೀನಿ. ಆಯಿತು, ಇದು ಪಲ್ಯ ಮುಚ್ಚುತ್ತೀನಿ. ಈ ಥರ ಗಟ್ಟಿ ಇರಬೇಕು ಫ್ರೆಂಡ್ಸ್, ಇನ್ನೂ ಗಟ್ಟಿ ಆಗುತ್ತೆ ಕುದಿದ್ರೆ. ಹಾರ ಥರ ಇದೆ ಫ್ರೆಂಡ್ಸ್, ಇದು ಗಟ್ಟಿ ಮಾಡಿ ಹಾರ ಹಾಕ್ಬೋದು. ಹಾಕ್ಕೊಂಡು ತೋರ್ಸೋಣ ಅಂತ ಚೆನ್ನಾಗಿ ಕಾಣ್ತೀವಿ. ಇಲ್ಲಿ ನೋಡಿ, ಈ ಥರ ಇಟ್ಟರೆ ಜಾಗನೇ ಇಲ್ಲ. ಯಾವುದ್ರಲ್ಲಿ ಇಡಲಿ ಇದನ್ನ? ಇದರಲ್ಲಿ ಇಡ್ತೀನಿ ಫ್ರೆಂಡ್ಸ್, ಜಾಗ ಇಲ್ಲ. ಫ್ರೆಂಡ್ಸ್ ಪಲ್ಯ ಎಲ್ಲ ಆಯ್ತಲ್ವ, ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ಒಂದು 10 ಚಪಾತಿ ಹಾಕ್ತಾ ಇದ್ದೀನಿ. ಚಪಾತಿ ಉರಿತಾ ಇದ್ದೀನಿ ಫ್ರೆಂಡ್ಸ್. ಹತ್ತು ಆಗ್ಬೋದು, 10ಕ್ಕಿಂತ ಜಾಸ್ತಿನೂ ಆಗ್ಬೋದು. ಆಯಿತು, ಚಪಾತಿ ಒಂದು ಮಾಡಿದ್ರೆ ಮುಗೀತು. ಸ್ವಲ್ಪನೇ ಹೆಲ್ಪ್ ಮಾಡ್ದಂಗೆ ಕೂತಿದ್ದಾರೆ ನಮ್ಮ ಮನೆಯವರು. ಕೂತು ಸೊಂಟನೇ ನೋವ್ತಿದ್ದಾರೆ ನೋಡಿ. ಎಷ್ಟು ಕೂರೋಕ್ಕಾಗಲ್ಲ. ಚಪಾತಿ ಚೆನ್ನಾಗಿದೆ ರೀ, ನೈಸಾಗಿ ಚೆನ್ನಾಗಿ ಬರ್ತಿದೆ, ಉಜ್ಜಕ್ಕೆ ಚೆನ್ನಾಗಿದೆ. ಈಗ ನಮ್ಮ ಹಸ್ಬೆಂಡ್ ಕೈಯಲ್ಲಿ ಬಿಡ್ತೀನಿ ಸುಡೋಕ್ಕೆ. ನಾನು ಸುಡಲ್ಲ, ನನ್ನ ಕೈಲಿ ಆಗಲ್ಲ, ಅವ್ರ ಕೈಲೇ ಬಿಡ್ತೀನಿ. ಅದನ್ನಾದ್ರು ಮಾಡ್ರಿ, ಸುಡ್ರಿ, ಕಟ್ ಮಾಡಿ. ಹಿಟ್ಟು ಸಕ್ಕತ್ ಬೇಕು ಫ್ರೆಂಡ್ಸ್ ನನಗೆ. ಉಜ್ಜ ಬೇಕಾದ್ರೆ ಕೆಳಗೆಲ್ಲ ಚೆಲ್ಕೊಂತೀನಿ. ಬರ್ತ್ಡೇ ಸ್ಪೆಷಲ್ ಚಪಾತಿ, ಹೂಕೋಸು ಪಲ್ಯ, ಅನ್ನ, ಸಾಂಬಾರು. ಜೊತೆಗೆ ಬೇಕು ಅಂದರೆ ಹಪ್ಪಳ ಮಾಡ್ಕೊಳ್ತೀನಿ. ಗೋಬಿಗೆ ಒಂಚೂರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್, ಬೇಡ ಅಂದಿಲ್ಲ ಅವರೇ. ಕೆಮ್ಮಾಗಿದೆಯಲ್ಲ, ಅದಕ್ಕೆ ಬೇಡ, ಶೀತ ಅಂತ. ಹಾಗಾಗೇನು ಗೋಬಿ ಮಂಚೂರಿ ಮಾಡ್ತಿಲ್ಲ. ಸಾಂಬಾರು ಎಲ್ಲ ಆಗಿದೆ, ಪಲ್ಯನೂ ಆಗಿದೆ. ಚಪಾತಿ ಒಂದಾದರೆ ಮುಗೀತು. ಆಯಿತು ಫ್ರೆಂಡ್ಸ್, ಲಾಸ್ಟ್ ಉಜ್ಜಿಬಿಟ್ಟು ಸುಡ್ತೀನಿ. ಸುಡೋದೇ ತಲೆನೋವು. ಎಷ್ಟು ಬೇಕಾದರೂ ಉಜ್ಬೋದು, ಸುಡೋಕ್ಕಾಗಲ್ಲ. ನಿಂತು ಕಾಲೆಲ್ಲ ನೋವು ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಂಗೆ ಸುಡೋದಂದರೆ ಅಲರ್ಜಿ. ಬೇಕಾದ್ರೆ ಎಷ್ಟು ಕೊಟ್ಟರು ಉಜ್ಬಿಡ್ತೀನಿ, ಸುಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಇಷ್ಟ ಆಗಿದೆ ಫ್ರೆಂಡ್ಸ್, ಇನ್ನು ಸುಡಬೇಕಷ್ಟೆ. ಸುಡೋಣ. ಸುಡ್ತೀರಾನಿ? ಬನ್ನಿ ಸುಡಿ. ಹಾಂ, ಇಷ್ಟೊತ್ತಿಗೆ ಉಜ್ಜಕ್ಕಿಂತ ಮುಂಚೆನೇ ಸುಟ್ಟಿದ್ರೆ ಎಷ್ಟು ಫುಲ್ಲು ಖಾಲಿ ಆಗೋದು ಫ್ರೆಂಡ್ಸ್. ನಮ್ಮನೆ ಕಲ್ಲು, ನಾವು ಇದನ್ನೇ ಯೂಸ್ ಮಾಡೋದು, ಕಲ್ಲು. ಮಣೆ, ಚಪಾತಿ ಉಜ್ಜಕ್ಕೆ ಮಣೆ, ಗದೋಡಿ ಸೇಮೆ, ಬಟ್ ಕಲ್ಲಲ್ಲಿ ಮಾಡಿಸಿದ್ದೀವಿ ಮಣೆನ. ನನಗಿಂತ ಚೆನ್ನಾಗಿ ಸುಡ್ತಾರೆ ಫ್ರೆಂಡ್ಸ್. ನಾನು ಚೆನ್ನಾಗಿ ಸುಡಲ್ಲ, ಅವ್ರು ಚೆನ್ನಾಗಿ ಸುಡ್ತಾರೆ. ಅವ್ರು ಚಪಾತಿ ಸುಡೋದು ನನಗೆ ತುಂಬಾನೇ ಇಷ್ಟ.
ಫುಲ್ಲು ಸುಸ್ತಾಯಿತು ಫ್ರೆಂಡ್ಸ್. ಅವ್ರಿಗೆ ಗೊತ್ತಿದ್ದಲ್ಲ ಇಷ್ಟು ಮಾಡಿದ್ದೀನಿ, ಏನು ಹೇಳ್ತಾರೆ ನೋಡಬೇಕು. ಇಷ್ಟ ಫ್ರೆಂಡ್ಸ್, ನನಗೆಲ್ಲ ಇಷ್ಟು ಮಾಡಿದ್ದೀನಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಆಸೆ ಇತ್ತು ಮಾಡಬೇಕು ಅಂತ, ಬರ್ಡೇ ಮಾಡಬೇಕಂತ, ಚಿಕ್ಕದಾಗೆ ಆಗಲಿ ಮಾಡಬೇಕಂತ ಆಸೆ ಇತ್ತು ಫ್ರೆಂಡ್ಸ್. ಮಾಡಿದ್ದೀನಿ. ಡೆಕೋರೇಷನ್ ಎಲ್ಲ ಮುಗೀತೆ, ಕರೆಸ್ತೀನಿ ಫ್ರೆಂಡ್ಸಿಗೆ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬರ್ತಿಲ್ಲ ಗೇರು. ಇಲ್ಲ, ಅದು ನೋಡ್ತಾ ಇದ್ದೀನಿ. ಎಂತ ಕೆಲಸ ಆಯಿತು. ಬರ್ತಿಲ್ಲ ಬಂಗಾರ ಇದು. मैंने मेरा पेरेंट्स ऑफ द डे ಹಿಂಗೆ ಅಪ್ಪ हैप्पी बर्थडे ನಾನು ಕಾಣಿಸ್ತಿದೆಯಲ್ಲ. ಏಯ್ ಇದ್ರ ಮೇಲೆಲ್ಲ ಬಿಡಿಸ್ಬಿಡ. ಮುಖಕ್ಕೆಲ್ಲ ಹಚ್ಬಿಡ. ಯಾವಾಗಲೂ ನಗಾಡ್ತಿರು, ಸಿಟ್ ಮಾಡ್ಕೊಂಡಿರ್ಬೇಡ. ಚೆನ್ನಾಗಿ ಕೇಕು ಫೋಟೋ ತಗೊಳ್ಳೋಣ ಹೇಳು. ಏನಾಗಿದೆ? ಇನ್ನು ಒಂದೇ ಬಣ್ಣನೇ ಇಲ್ಲ ತಿನ್ನಕ್ಕೆ. ನಿಜೇನು ಅಂತ ಕಾಯ್ತಾ ಇದ್ದೀನಿ. ಕೊಟ್ಟು ಕಾಸಲ್ಲಿತ್ತು ಈಗ ಏನಕ್ಕೆ ಬೆಳೆದ ಸರಿ ಆಯ್ತು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗಾಡ್ ಬ್ಲೆಸ್ ಯು, ಖುಷ್ ಫಾರ್ ಎವರ್. ಎಷ್ಟು ಸತಿ ವಿಶ್ ಮಾಡ್ತೀವಿ. ಇರು. ಅನ್ಕೊಂಡೆ ಯಾವಾಗ ಗೊಂಬೆ ಕೊಟ್ಟಿರ್ತಾರೆ. ಗೊತ್ತಿನ ಕೊಟ್ಟಿರ್ತೀನಿ ಅಂತಾನೆ ಅಂತ ಬೇರೆ ಥರ. ಇಲ್ಲ ಅನ್ಕೊಂಡೆ ಗೊಂಬೆನೇ ಅಂತ ಅನ್ಕೊಂಡೆ. ನಂಗೆ ತುಂಬ ಇಷ್ಟ ಆಯಿತು. ತೋರಿಸು, ಚೆನ್ನಾಗಿದೆಯಾ? ಯಾವ ಕಡೆ ನೀವು ಡೌಲ್ ಯಾವ ಕಡೆ ಇದೆ ನೋಡು. ಚೆನ್ನಾಗಿದೆ. ಅಲ್ಲಿ ತೋರಿಸು ನಿಂದು. ದೀಪ ಹಚ್ಬಿಟ್ಟು ದೀಪ ಹಚ್ಬೇಕಾ? ದೀಪ ಹಚ್ಚಿ ಹೂ ಬೇಡ, ಹಂಗೆ ಬಿಡು. ಚೆನ್ನಾಗಿದೆಯಾ ಕೇಕ್? ಫೋಟೋ ಹೊಡ್ಕೋತೀನಿ ನೋಡು. ಗೊತ್ತಿಲ್ಲ, ನಾನು ಕಟ್ ಮಾಡ್ಬಿಟ್ಟು ಹಂಗೆ ತಗೊಂಬ ಫೋನ್. ನೋಡು. ನನ್ನ ಫೋನ್ ತಗೊಂಬ ಅಂದ್ರೆ ಅಲ್ಲ, ಫೋಟೋ ಹೊಡಿ ಚೆನ್ನಾಗಿರುತ್ತೆ ನೋಡು. ಇದೇನಿದು ಕೆಳಗೆ? ಚೆನ್ನಾಗಿಲ್ಲ. ಇದೇನು ಕೆಳಗೆ? ನೀನು ಏನಾದಾಗಲಿ ಮತ್ತೆ ಮಾಡಿ ಆಸೆ ತಗೋ ಫಸ್ಟು. ಬಕೆಟ್ ಯಾವಾಗ ಹೆಂಗ್ ರೆಡಿ ಮಾಡಿದೆ ನೋಡು. ಏನಂತ ಚಾಕ್ ಹಿಡ್ಕೊ, ಚಾಕ್ ಹಿಡ್ಕೊ. ಇವ್ನು ಯಾವತ್ತೂ ಇಷ್ಟು ಹೇಳ್ಕೊಂಡವನಲ್ಲ. ತಿನ್ನು, ಹಾಗೆ ತಿನ್ನು. ಹಾಂ ಹಾಂ ತಿಂತಾರೆ ನೋಡು. ಗೊಂಬೆದು ಒಂದು ತೋರಿಸು ಹಾಗೆ. ಇಷ್ಟ ಆಯ್ತಾ ರೀ ಸೀರಿಯಸ್ಸಾಗೆ? ಏನೋ ಗೊತ್ತಿಲ್ಲ, ನಾನು ಇದೆಲ್ಲ ಎಕ್ಸ್ಪೆಕ್ಟೇ ಮಾಡಿಲ್ಲ. ಓಕೆ.
ಫ್ರೆಂಡ್ಸ್ ಕ್ಯಾಂಡಲ್ ಹೋಗಿದೆ ಅಂದ್ಕೊಂಡಿದ್ದೆ ನಾನು. ಅದು ನೋಡಿದ್ರೆ ಕ್ಯಾಂಡಲ್ ಚೆನ್ನಾಗೇ ಇತ್ತು. ಅದು ನನಗೆ ಹೋಗಿದೆ ಅಂತ ಕವರಲ್ಲಿ ಇಟ್ಟಿದ್ದೆ. ಅವ್ರು ಕ್ಯಾಂಡಲ್ ತೆಗೆದು ನೋಡಿದ್ರೆ ಅದು ಹಚ್ಚಿದ್ರೆ ಚೆನ್ನಾಗೇ ಉರಿತಿದೆ ಫ್ರೆಂಡ್ಸ್. ಬಕ್ರ ಆಗ್ಬಿಟ್ಟೆ ಫ್ರೆಂಡ್ಸ್ ನಾನು ಇದರಲ್ಲಿ. ಹೇಗಿದೆ ಚಿನ್ನ? ಚೆನ್ನಾಗಿದೆಯಾ? ಚಪಾತಿ ಒಳ್ಳೆ ರುಚಿ. ಚಿಕನ್ ಇದ್ದಂಗೆ ಐತೆ. ಅನ್ನಕ್ಕೆ ನೋಡಬೇಕು. ಓಕೆ ಫ್ರೆಂಡ್ಸ್, ಬರ್ಡೇ ಎಲ್ಲ ಮುಗೀತು, ಚೆನ್ನಾಗಿತ್ತು ಅಂದರು, ಖುಷಿ ಆಯಿತು ಫ್ರೆಂಡ್ಸ್. ಈಗ ಊಟ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಬರ್ಡೇ ಎಲ್ಲ ಹೇಗಿತ್ತು, ನನ್ನ ಚಪಾತಿ ಮತ್ತು ಪಲ್ಯ ಎಲ್ಲ ಮಾಡಿದ್ದೆಲ್ಲ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್.